ಅನ್ಯಾಯ ಆಗಿದ್ರೆ ತಪ್ಪು ಮಾಡಿರೋದು ಯಾರು ಅಂತ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಮೊದಲೇ ನೊಂದು ಬೆಂದಿರೋ ಹುಡುಗಿಗೆ ಶಿಕ್ಷೆ ಕೊಟ್ಟು ಮತ್ತಷ್ಟು ಅವಳ ಮನಸ್ಸಿಗೆ ನೋವು ಕೊಡ್ತಿದ್ದೀರಲ್ಲ. ಅವಳ ಜೀವನನ ಹಾಳು ಮಾಡ್ತಾ ಇದ್ದೀರಲ್ಲ. ನಿಮ್ಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ? ನಿಮ್ಮನೇಲೂ ಯಾರಿಗಾದ್ರೂ ಈ ತರ ಅನ್ಯಾಯ ಆಗಿದ್ರೆ ಆಗ್ಲೂ ತೀರ್ಪು ಇದನ್ನೇ ಕೊಡ್ತಾ ಇದ್ರಾ? ಏ ಕೃಷ್ಣ, ನಿಂಗೊಬ್ಳು ತಂಗಿ ಇದ್ದಾಳೆ. ಅವಳು ಪ್ಯಾಟೆಲ್ ತಾನೇ ಓದ್ತಾ ಇದ್ದಾಳೆ. ಇವತ್ತು ಈ ಹುಡುಗಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಾಳೆ ನಿನ್ ತಂಗಿಗೂ ಇಂಥ ಪರಿಸ್ಥಿತಿ ಬಂದ್ರೆ ಅವಳಿಗೂ ಇದೇ ರೀತಿ ಶಿಕ್ಷೆ ಕೊಡ್ತಿದ್ದ? ನಾನ್ ಸರಿಯಾಗೇ ಇದ್ದೀನಿ. ನನ್ ಹುಚ್ಚೆ ಆಗಂಗ್ ಮಾಡಿದ್ದೆ ನೀನೇ ತಾನೆ. ನಾನೊಬ್ಳು ಜೀವನನ ಹಾಳು ಮಾಡಿದ್ ಸಾಕು. ಪಾಪ ಈ ಹುಡ್ಗಿನ್ ಬಿಟ್ಬಿಡಿ. ಎಲ್ರೂ ಸೇರ್ಕೊಂಡು ಈ ಹುಡ್ಗಿ ಜೀವನನ ಹಾಳು ಮಾಡ್ಬೇಡಿ. ಏಯ್ ಸುಮ್ನಿರೆ, ನಿನ್ನ ಊರಿಂದ ಆಚೆಗೆ ಬದ್ಕೊಂಡು ಹೋಗ್ಲಿ ಅಂತ ಬಿಟ್ಟಿರೋದೇ ಹೆಚ್ಚು. ಈ ಪಂಚಾಯತಿ ಕಟ್ಟೆಗೆ ಬಂದು ಇಲ್ಲಿ ಬಂದು ಉಪದೇಶ ಮಾಡ್ತಾ ಇದೀಯಾ? ನೀನೇನಾದ್ರೂ ನನ್ ಕಣ್ಮುಂದೆ ಇದ್ರೆ ಕಲ್ ತಗೊಂಡೈತೆ ಸಾಯಿಸ್ತೀನಿ. ಏ ವೀರೇಂದ್ರ, ಓದ್ ಕಳ್ಸ ಅವಳನ್ನ. ಏಯ್ ಹೋಗೋ ದಪ್ಪ ಆಚೆ ಅವಳನ್ನ ತಳ್ಳ ಆಚೆ. ಹುಚ್ಚರೆಲ್ಲ ಪಂಚಾಯತಿಗೆ ಬಂದು ಮಾತಾಡ್ತಾರೆ. ನೋಡ್ರಪ್ಪ, ಪಂಚಾಯತಿ ತೀರ್ಮಾನನೇ ಕೊನೆ ತೀರ್ಮಾನ. ಮೈನ ಯಾರಿಂದ ಬಸ್ರಿ ಆಗಿದ್ದಾಳೋ ಆ ಹುಡುಗನ್ನೇ ಮದುವೆ ಆಗ್ಬೇಕು. ಆ ಹುಡುಗನ ಮದುವೆ ಆಗೋವರೆಗೂ ಮೈನನ್ನ ಈ ಊರಿಂದ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಈ ನಿರ್ಧಾರನ ಮುತ್ತಣ್ಣನ ಕುಟುಂಬ ಒಪ್ಕೊಳ್ಳೇಬೇಕು. ಎಲ್ಲ ಯಜಮಾನರುಗಳು ನೀವು ಕೊಟ್ಟು ತೀರ್ಪು ಒಪ್ಕೋಬೇಕು. ಒಪ್ಕೋತೀವಪ್ಪ, ಒಪ್ಕೋತೀವಿ ಕಣಪ್ಪ, ಒಪ್ಕೋತೀವಿ. ಅದೇ ದೇವ್ರು ಕೊಡೋ ತೀರ್ಪೈತಲ್ಲ, ಅದು ನನ್ನ ಬಾಯಿಂದ ಬರ್ತದೆ, ನಿನ್ನ ಬಾಯಿಂದ ಅಲ್ಲ. ಏಯ್, ನೀವೇನು ನನ್ನ ಹೊರಗೆ ಹಾಕೋದು? ಯಾವುದೋ ಕೆಟ್ಟ ಗಳಿಗೆಲಿ ಏನೋ ಅನಾಹುತ ಆಗೋಯ್ತು. ನಮ್ಮೂರಿದು, ನಮ್ಮ ಹುಡುಗಿ ಇದು. ಅದಕ್ಕೆ ಏನಾರ ಸಹಾಯ ಮಾಡೋಣ ಅನ್ನೋದು ಬಿಟ್ಟು ಬಹಿಷ್ಕಾರ ಹಾಕ್ತೀರಾ? ನೀವೇನೋ ಬಹಿಷ್ಕಾರ ಹಾಕೋದು? ನಾವು ಬಹಿಷ್ಕಾರ ಹಾಕ್ತೀವಿ ಇಂಥ ಕೆಟ್ಟ ಹುಳುಗಳಿಗೆ, ಕೆಟ್ಟ ಮನಸ್ಸಿಗೆ. ನನ್ ಕೂಸು, ಏಯ್, ಅದ್ ಯಾರಿದಕ್ಕೆ ಕಾರಣನೋ ಅದನ್ನ ಕಂಡು ಹಿಡಿದು ಆ ಪಾಪನ ಎಲ್ರಿಗೂ ಹೇಳಿ ಮತ್ ಬತ್ತೀವಿ ಕಂಡ್ರು. ನಮ್ಮೂರಿಗೆ ಬರ್ತೀವಿ, ನಿನ್ನೂರಿಗಲ್ಲ. ಅಲ್ಲಿವರೆಗೂ ನಾವು ಇದಕ್ಕೆ ನಿಮಗ್ ಬಹಿಷ್ಕಾರ ಹಾಕ್ತೀವಿ. ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಬಾಬಾ, ನಾನ್ ನಿನ್ ಜೊತೆ ಇರ್ತೀನಿ ಕಣವ. ಅದೇನಾರ ಆಗ್ಲಿ, ಈ ಮಣ್ಣಿನ ಋಣ ಇಷ್ಟೇಯ. ಅಳ್ಬೇಡವ, ಎಲ್ಲ ಒಳ್ಳೇದಾಯ್ತದೆ. ನಾನು ನಿನ್ ಜೊತೆಗಿರ್ತೀನಿ. ಹೋಗವ, ನಾವು ಹೋಗೋಣ ಬಾರವ, ನಾವು ಹೋಗೋಣ. ಆಯ್ತು ಅಲ್ವೇನ್ರಪ್ಪ, ಮುತ್ತಣ್ಣ ಅವರು ಅವರ ತೀರ್ಮಾನ ಹೇಳಾಯ್ತು. ಇನ್ಮೇಲಿಂದ
ಇವ್ರ ಜೊತೆ ಯಾರು ಯಾವುದೇ ರೀತಿ ಸಂಪರ್ಕ ಇಟ್ಕೊಳಂಗಿಲ್ಲ. ನೀವೇನಾದ್ರೂ ಸಂಪರ್ಕ ಇಟ್ಕೊಂಡಿದ್ ಗೊತ್ತಾದ್ರೆ ನಿಮ್ಮನ್ನು ಊರಿಂದ ಆಚೆ ಇಡ್ಬೇಕಾಗತ್ತೆ. ಇದೇ ಕೊನೆ ತೀರ್ಮಾನ, ಪಂಚಾಯಿತಿ ಮಾಡ್ತಿರೋ ಕೊನೆ ತೀರ್ಮಾನ. ನಡೀರಿ ಎಲ್ಲ, ಹೊಳ್ರಿ ಹೊಳ್ರಿ ಹೊಳ್ರಿ. ನಡೀರಲ್ಲ